ಅಂತೂ ಇಂತೂ ಬಿಜೆಪಿ ರೆಬಲ್ ಸ್ಟಾರ್ ಹೈಕಮಾಂಡ್ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ವಿಜೇಂದ್ರ ವಿರುದ್ಧ ಪುಂಖಾನುಪುಂಖವಾಗಿ ದೊಡ್ಡ ದೂರನ್ನ ಉತ್ತರದಲ್ಲಿ ವಿಜೇಂದ್ರ ಎಲ್ಲ ಆಟಗಳನ್ನು ಮೆನ್ಷನ್ ಮಾಡಿ ಕಳಿಸಿದ್ದಾರೆ. ಯಾಕೆಂದರೆ ವಿಜೇಂದ್ರ ವಿರುದ್ಧ ದೊಡ್ಡ ಆರೋಪವನ್ನು ಮಾಡಿ ಕಳಿಸಿದ್ದಾರೆ. ಮತ್ತೊಂದು ಕಡೆ ರಾಜಣ್ಣ ಡಿ ಕೆ ಶಿವಕುಮಾರ್ ವಿರುದ್ಧ ರೋಚಕೆದ್ದು ಮಾತಾಡ್ತಿದ್ರು. ಅವರ ಬ್ರದರ್ ಡಿ ಕೆ ಶಿವಕುಮಾರ್ ಬ್ರದರ್ ಸುರೇಶ್ ಅವರು ಸಾಫ್ಟ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನೀವು ಬೆಂಗಳೂರು ಸುತ್ತಮುತ್ತ ಇಲ್ಲೇ ಆಗಲಿ ಸೈಟ್ಗಳನ್ನ ಸಿಕ್ಕ ಕಡೆ ತಗೋಬೇಡಿ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಈ ಸೈಟುಗಳ ಲೇಔಟ್ಗಳ ವಿಚಾರದಲ್ಲಿ ಕಠಿಣ ನಿರ್ಧಾರವನ್ನು ತಳೆದಿದ್ದಾರೆ. ಈ ಎಲ್ಲ ವಿಷಯಗಳು ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್ ಅಲ್ಲಿ ಇದೆ. ಇನ್ನು ಮೊದಲನೇದಾಗಿ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿ ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿತ್ತು. ಆ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ವಿಜೇಂದ್ರ ತತ್ತರವಾಗುವಂತೆ ಇದೆ. ಅಷ್ಟಕ್ಕೂ ಅದರಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣಗಳ ನಡುವಣ ಸಂಘರ್ಷ ತೀವ್ರಗೊಂಡ ಬೆನ್ನಲ್ಲೇ ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆಗಳನ್ನ ನೀಡುತ್ತಿರುವುದಕ್ಕಾಗಿ ಯತ್ನಾಳ್ಗೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನು ಕೊಟ್ಟಿತ್ತು. 72 ಗಂಟೆ ಒಳಗೆ ಉತ್ತರಿಸುವಂತೆ ಖಡಕ್ ಸೂಚನೆ ಕೊಟ್ಟಿತ್ತು. ಈ ನೋಟಿಸ್ಗೆ ಯತ್ನಾಳ್ ಉತ್ತರವನ್ನೇ ನೀಡಿರಲಿಲ್ಲ. ಆದರೆ ಇದೀಗ ಅವರ ಹಿತೈಷಿಗಳು RSS ನಾಯಕರು ಯಾರು ಅವರ ಹಿಂದೆ ಇದ್ರಲ್ಲ ದೊಡ್ಡ ನಾಯಕರು ಅವರ ಎಲ್ಲ ಸಲಹೆಯಂತೆ ಇದೀಗ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಈ ಉತ್ತರದಲ್ಲಿ ವಿಜೇಂದ್ರ ತತ್ತರವಾಗುವಂತ ಒಂದಷ್ಟು ಅಂಶಗಳು ಇದೆ. ಏನಿದೆ? ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ಗೆ ಯತ್ನಾಳ್ 9 ಪುಟಗಳ ಉತ್ತರವನ್ನು ಕೊಟ್ಟಿದ್ದಾರೆ. ಇಮೇಲ್ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ. ಇದರೊಂದಿಗೆ ನೋಟಿಸ್ ದೊರೆತ 72 ಗಂಟೆಗಳ ಒಳಗಾಗಿಯೇ ಉತ್ತರ ನೀಡಿದಂತಾಗಿದೆ. ಶಿಸ್ತು ಸಮಿತಿಯ ನೋಟಿಸ್ಗೆ ಉತ್ತರ ನೀಡೋದಕ್ಕೆ ಏನೂ ಇಲ್ಲ ಅಂತ ಯತ್ನಾಳ್ ಕೆಲವು ದಿನಗಳ ಹಿಂದೆ ಹೇಳಿದ್ರು. ಆದರೆ ಒಂದಷ್ಟು ಅವರ ಸಲಹೆಗಾರರು ಯಾರು ಅವ್ರ ಬೆನ್ನಿಂದ ಇದ್ದಾರಲ್ಲ ದೊಡ್ಡ ನಾಯಕರು ಅವರೆಲ್ಲ ಸೇರಿ ಇಲ್ಲ ಹಂಗೆ ಮಾಡೋ ತಪ್ಪಾಗತ್ತೆ, ಉತ್ತರವನ್ನು ಕೊಡಿ ಅಂತ ಹೇಳಿದರು. ಅದರ ಒಂದಷ್ಟು ವಿವರ ಲಭ್ಯ ಆಗ್ತಾ ಇದೆ. ವಿಜೇಂದ್ರ ವಿರುದ್ಧ ದೂರುಗಳ ಸರಮಾಲಿಯನ್ನೇ ಈ ಒಂದು ನೋಟಿಸ್ನ ಉತ್ತರದಲ್ಲಿ ಕೊಟ್ಟಿದ್ದಾರೆ ಅಂತ. ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇದ್ದಾರೆ ಅವ್ರು ಬಣ ಮಾಡ್ತಿದ್ದಾರೆ, ಬಣ ರಾಜಕಾರಣ ಮಾಡ್ತಿದ್ದಾರೆ. ಜೊತೆಗೆ ನಾನು ಬಣ ರಾಜಕಾರಣ ಮಾಡ್ತಾ ಇಲ್ಲ, ಪಕ್ಷದ ಶಿಸ್ತನ್ನು ನಾನು ಉಲ್ಲಂಘನೆ ಮಾಡಿಲ್ಲ ಅಂತ ಉತ್ತರದಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಪಕ್ಷದ ಚೌಕಟ್ಟಿನಲ್ಲೇ ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ದೇನೆ, ತಂಡವಾಗಿ ಹೋರಾಟ ಮಾಡಿ ನಾವು ಯಶಸ್ವಿಯಾಗಿದ್ದೇವೆ. ವಕ್ಫ್ ಕುರಿತು ಹೋರಾಟವನ್ನು ಉನ್ನತ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಬಿವೈ ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರ ಕೈಗೊಳ್ತಿದ್ದಾರೆ, ಕಾರ್ಯಕರ್ತರು ನಾಯಕರ ಭಾವನೆಯನ್ನು ವ್ಯಕ್ತಪಡಿಸಿದ್ದೇನೆ ಅಂತ ಯತ್ನಾಳ್ ಆ ಉತ್ತರದಲ್ಲಿ ತಿಳಿಸಿದ್ದಾರೆ. ಏನು ಶಿಸ್ತು ಸಮಿತಿ ನೋಟಿಸ್ ಬಳಿಕ ಯತ್ನಾಳ್ ಬಣ ಮೌನಕ್ಕೆ ಶರಣಾಗಿತ್ತು. ಕಳೆದ ಕೆಲವು ದಿನಗಳಿಂದ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇರಲಿಲ್ಲ, ಬ್ರೇಕ್ ಬಿದ್ದಿತ್ತು. ಯತ್ನಾಳ್ ಬಣದ ನಾಯಕ ರಮೇಶ್ ಜಾರಕಿಹೊಳಿ ಕೂಡ ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡಿದ್ರು. ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಎಲ್ಲರೂ ಕೂಡ ಕಾಯ್ದು ನೋಡ್ತಾ ಇದ್ರು. ಆದರೆ ಇದೀಗ ಈ ಉತ್ತರದಲ್ಲಿ ವಿಜೇಂದ್ರ ವಿಧಾನಸಭೆ ಚುನಾವಣೆಯಲ್ಲಿ ಹೇಗೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರು, ಡಿ ಕೆ ಶಿವಕುಮಾರ್ ಜೊತೆ ಕೈ ಜೋಡಿಸಿದ್ರು, ಹೇಗೆ ಬಿಜೆಪಿಯ ಒಂದು 20-25 ಜನ ನಾಯಕರನ್ನ MLA ಚುನಾವಣೆಯಲ್ಲಿ ಸೋಲಿಸಿದ್ರು, ಅದೆಲ್ಲ ಆದಮೇಲೆ ಹೈಕಮಾಂಡ್ ಅವ್ರನ್ನ ಲೋಕಸಭೆ ಚುನಾವಣೆಗೆ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮಾಡ್ತು. ರಾಜ್ಯಾಧ್ಯಕ್ಷ ಮಾಡಿದ್ಮೇಲೂ ಸಹ 4-5 ಲೋಕಸಭಾ ಕ್ಷೇತ್ರದಲ್ಲಿ ಹೇಗೆ ಬಿಜೆಪಿನ ಸೋಲಿಸಿದ್ರು, ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ರು. ಹಾಗಾಗಿ ವಿಜೇಂದ್ರಗೆ ಪಕ್ಷಕ್ಕಿಂತ ತನ್ನ ಟೀಮ್ ಮುಖ್ಯ, ತನ್ನ ಹಿತಾಸಕ್ತಿ ಮುಖ್ಯ ಅನ್ನೋದನ್ನು ಈ ಉತ್ತರದಲ್ಲಿ ಕೊಟ್ಟಿದ್ದಾರೆ ಅಂತ. ಏಕೆಂದರೆ ವಿಜೇಂದ್ರ ವಿಧಾನಸಭೆ ಚುನಾವಣೆಯಲ್ಲಿ JDS ಬಿಜೆಪಿ ಮೈತ್ರಿಯಾಗಿಯೂ ಸರ್ಕಾರ ಬರಬಾರ್ದು, ಆ ಮಟ್ಟಿಗೆ ಹೀನಾಯವಾಗಿ ಬಿಜೆಪಿ ಸೋಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಲಿಂಗಾಯತ ಪ್ರಾಬಲ್ಯದ ಕ್ಷೇತ್ರಗಳಲ್ಲೇ ಬಿಜೆಪಿನ ಸೋಲಿಸಿದ್ರು. ನೀವು ನೋಡ್ಬೋದು, ಗುಂಡ್ಲುಪೇಟೆ ಆಗ್ಬೋದು, ಕಡೂರು ಆಗ್ಬೋದು, ಈಗ ತರೀಕೆರೆ ಹಿಂಗೆಲ್ಲ ಸೇರಿದಂಗೆ ಲಿಂಗಾಯತ ಪ್ರಾಬಲ್ಯದಲ್ಲಿ ಬಿಜೆಪಿ ಗೆಲ್ತಿತ್ತು, ಅಲ್ಲೇ ಬಿಜೆಪಿ ಸೋಲೋವಂಗೆ ವಿಜೇಂದ್ರ ಮಾಡಿದ್ರು. ಅದಲ್ಲದೆ CT ರವಿ ಅವ್ರನ್ನ ಸೋಲಿಸಿದ್ದು, ಹೀಗೆ ಒಂದಷ್ಟು ಕಡೆ ಚಿಕ್ಕನಾಯಕನಹಳ್ಳಿ ಸೋಲು, ತಿಪ್ಟೂರು ಸೋಲು. ಸೊ ಹೀಗೆ ಬಿಜೆಪಿ ಕ್ಯಾಂಡಿಡೇಟ್ಗಳನ್ನೇ ಜೊತೆಗೆ JDS ಕೂಡ ಗೆಲ್ಲಬಾರ್ದು, ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಅಜೆಂಡಾದಲ್ಲಿ ವಿಜೇಂದ್ರ ವಿಧಾನಸಭೆ ಚುನಾವಣೆಯಲ್ಲಿ ವರ್ಕ್ ಮಾಡಿದ್ರು. ಜೊತೆಗೆ ಲೋಕಸಭೆಯಲ್ಲಿ ದಾವಣಗೆರೆ ಸೋಲಿಸಿದ್ದು, ಕೊಪ್ಪಳ ಸೋಲಿಸಿದ್ದು, ಬೀದರ್ ಸೋಲಿಸಿದ್ದು, ಚಿಕ್ಕೋಡಿ ಸೋಲಿಸಿದ್ದು, ಹಾಸನದಲ್ಲಿ ವಿಜೇಂದ್ರ ಬಲಗೈ ಬಂಟ ಪ್ರೀತಮ್ ಗೌಡ ನಿಂತ್ಕೊಂಡು ಕಾಂಗ್ರೆಸ್ ಗೆಲ್ಲಿಸಿದ್ದು, ಎಲ್ಲ ಅಂಶಗಳನ್ನೂ ಕೂಡ ಯತ್ನಾಳ್ ಈಗ ಹೈಕಮಾಂಡ್ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಥರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋದು ವಿಜೇಂದ್ರ, ರಾಜ್ಯಾಧ್ಯಕ್ಷನಾಗಿಯೂ ಸಹ ಬಿಜೆಪಿಗೆ ವಿಷ ಆಗ್ತಿರೋದು ವಿಜೇಂದ್ರ, ರಾಜ್ಯದಲ್ಲಿ ಬಿಜೆಪಿ ಕಟ್ಟಪ್ಪ ಅಂದ್ರೆ ಟೀಮ್ ಕಟ್ಕೊಂಡು ನಿಂತಿರೋದು ವಿಜೇಂದ್ರ, ತನ್ನ ಜೊತೆ ಇರೋ ಪಟಾಲಂ ಕಟ್ಕೊಂಡೇ ಪಾರ್ಟಿ ಕಟ್ತೀನಿ ಅಂತ ಹೊರಟಿದ್ದಾರೆ, ಹಿರಿಯರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ, ಕಾರ್ಯಕರ್ತರು ಬೇಜಾರಾಗಿದ್ದಾರೆ, ನಾಯಕರು ಬೇಜಾರಾಗಿದ್ದಾರೆ. ನಾವು ಪಾರ್ಟಿಗಾಗಿದ್ದೀವಿ, ವಿಜೇಂದ್ರ ಟೀಮ್ಗಾಗಿರೋದು ಪಾರ್ಟಿಗಾಗಲ್ಲ ಅಂತ ವಿಜೇಂದ್ರ ವಿರುದ್ಧ ದೊಡ್ಡ ಮಟ್ಟಿಗಿನ, ಜೊತೆಗೆ ಚನ್ನಪಟ್ಟಣ ಬಿಜೆಪಿ ಕ್ಯಾಂಡಿಡೇಟ್ ಆಗ್ಬೋದಂತ ಯೋಗೇಶ್ವರ್ ಪಾರ್ಟಿ ಬಿಟ್ಟು ಹೋಗೋ ಕಾರಣನೂ ವಿಜೇಂದ್ರ, ಹೀಗೆ ಒಂದಷ್ಟು ದೊಡ್ಡ ಪಟ್ಟಿಯನ್ನು ಅದರಲ್ಲಿ ಸಂಕ್ಷಿಪ್ತವಾಗಿ ಬರೆದು ಕಳಿಸಿದ್ದಾರೆ.
ಅದು 9 ಪುಟಗಳ ಉತ್ತರನೇ ಕೊಡಲ್ಲ ಅಂತಿದ್ದವರು. ಸಿಂಗಲ್ ಲೈನ್ ಕೊಟ್ಟರೆ ಉದ್ದಟತನ ಅನ್ಬೋದಿತ್ತು. ಬಟ್ 9 ಪುಟಗಳ ಉತ್ತರವನ್ನು ಲೈಕ್ ಪೇಜಲ್ಲಿ ಬರೋ ಥರ ಮೇಲ್ ಮಾಡಿರೋದು ಅಂತಂದರೆ ಎಲ್ಲವನ್ನು ಕೂಡ ತಿಳಿಸಿ ಕಳಿಸಿದ್ದಾರೆ. ವಿಜೇಂದ್ರ ಅಧ್ಯಕ್ಷನಾಗಿ ಮುಂದುವರಿಯಲಿಕ್ಕೆ ಫಿಟ್ ಅಲ್ಲ, ಅನ್ಫಿಟ್, ಚೇಂಜ್ ಮಾಡಿ ಅನ್ನೋದನ್ನು ಅಂಶಗಳನ್ನೂ ಸೇರಿಸಿ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರು ಉತ್ತರ ಕೊಡಿಸಿದ್ದು? ತಟಸ್ಥ ಬಣ, ವಿಜೇಂದ್ರ ಸಿಡುತ್ತಾರವ್ರ ಮೇಲೆ ತಟಸ್ಥ ಬಣ ಎಲ್ಲರೂ ಸೇರ್ಕೊಂಡಂಗೆ ಯತ್ನಾಳ್ ಅವರ ಮೂಲಕ ಉತ್ತರವನ್ನು ಕೊಡಿಸಿದ್ದಾರೆ. ತಟಸ್ಥವಾಗಿರೋರು ಯಾರು ಸುಮ್ಮನೆ ಇಲ್ಲ, ಹಂಗೆ ತಟ್ತಾವ್ರಲ್ಲಿ ಯತ್ನಾಳ್ನ, ಕಮಾನ್ ಕರೆಕ್ಟಾಗಿ ಮಾಡ್ತಿದ್ಯಾ ನೀನು ಅಂತ. ಯಾಕೆ ಅಂದರೆ ಒಬ್ಬ ರಾಜ್ಯಾಧ್ಯಕ್ಷ ಆಗಿ ಪಾರ್ಟಿ ಕಟ್ಟಬೇಕಾದಂಥ ವಿಜೇಂದ್ರ ಪಕ್ಷದ ಸಭೆ ಮಾಡೋಕ್ಕೆ ಮತ್ತೊಂದು ಮಾಡೋಕ್ಕೆ ಒಂದಷ್ಟು ನಿರ್ಲಕ್ಷ್ಯ ತೋರಿದ್ದು, ಬರೀ ಅವರು 4-5 ಜನ ಯಾರನ್ನೋ ಕಟ್ಕೊಂಡು ಪಾರ್ಟಿ ಕಟ್ತೀವಿ ಅಂತ ಹೋಗಿದ್ದು, ಹಿರಿಯರನ್ನ ನಿರ್ಲಕ್ಷ್ಯ ಮಾಡಿದ್ದು, ಲೋಕಸಭೆಯಲ್ಲಿ BJPನ ಸೋಲಿಸಿದ್ದು ಒಂದಷ್ಟು ಕಡೆ, ಇವೆಲ್ಲವೂ ಕೂಡ ಸಿಟ್ಟು ಸಡವಿತ್ತು ಎಲ್ರಿಗೂ. ಈಗ ಎಲ್ಲರೂ ತೀರಿಸ್ಕೊಂಡವ್ರೆ. ಬಟ್ ಹೈಕಮಾಂಡ್ ಏನು ಮಾಡುತ್ತೆ, ಈಗ ಶಿಸ್ತು ಸಮಿತಿ ಏನು ಮಾಡುತ್ತೆ ಅಷ್ಟೇ ಆನ್ಸರ್ ಗೊತ್ತು. ಅದ್ರ ಮೇಲೆ ಇನ್ನೂ ಆ್ಯಕ್ಷನ್ ತಗೋಬೇಕು ಅಂದರೆ ತಗೋತಾರೆ. ಬಟ್ ಅದಿಲ್ಲ. ಯಾಕೆಂದರೆ ವಿಜೇಂದ್ರ ಮೇಲೆ ಸುಖ ಸುಮ್ಮನೆ ಏನು ಆರೋಪ ಮಾಡ್ತಿಲ್ವಲ್ಲ ಯತ್ನಾಳ್. ವಿಜೇಂದ್ರ ಮೇಲಿನ ಆರೋಪಗಳು ಈಗಾಗಲೇ ಕಿವಿಗೆ ಬಿದ್ದಿರೋದೆ ಹೈಕಮಾಂಡ್ಗೆ. ಹಾಗಾಗಿ ಯಡಿಯೂರಪ್ಪ ಅಷ್ಟು ಸ್ಟ್ರಾಂಗ್ ಅಲ್ಲ ವಿಜೇಂದ್ರ. ಯಡಿಯೂರಪ್ಪನೇ ವಿಜೇಂದ್ರನೇ ತಿಣಕಾಡಿ ಒದ್ದಾಡಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾಗರಾಜ್ ಗೌಡ ಕಾಂಗ್ರೆಸ್ಸಿನ ನಿಂತಿದ್ರೆ ವಿಜೇಂದ್ರ ಶಿಕಾರಿಪುರ ಗೆಲ್ತಿರಲಿಲ್ಲ. ಸೊ ಹಾಗಾಗಿ ತಾನೇ ಗೆಲ್ಲಲು ಒದ್ದಾಡಿದ ವಿಜೇಂದ್ರನ ಅಧ್ಯಕ್ಷನ ಯಾಕೆ ಮಾಡಿದ್ರಿ ಅನ್ನೋದು ಎಲ್ಲರೂ ಪ್ರಶ್ನೆ. ಜೊತೆಗೆ BJP ಕ್ಯಾಂಡಿಡೇಟ್ಗಳನ್ನ ಸೋಲ್ಸಕ್ಕೆ ನಿಂತ ವಿಜೇಂದ್ರನ ಯಾಕೆ ಅಧ್ಯಕ್ಷನ ಮಾಡಿದ್ರಿ ಅನ್ನೋದೇ ಪ್ರಶ್ನೆ. ಅಧ್ಯಕ್ಷನ ಮಾಡಿದ್ಮೇಲೆ ಲೋಕಸಭೆಯಲ್ಲಿ BJPನ ಸೋಲ್ಸಿದ್ರಲ್ಲ ಅನ್ನೋ ಸಿಟ್ಟು ಎಲ್ರಿಗೂ ಇದೆ. ಆ ಸಿಟ್ಟು ಈಗ ವಿಜೇಂದ್ರ ವಿರುದ್ಧ ಎಲ್ಲ ಕೆಂಡ ಕಾರ್ತಾವ್ರೆ. ನೋಡಬೇಕು ಏನಾಗುತ್ತೆ ಅಂತ. ಉತ್ತರವನ್ನು ಕೊಟ್ಟಿದ್ದಾರೆ, ಏನು ಮಾಡ್ತಾರೆ ನೋಡ್ಬೇಕೀಗ. ಏನೋ BJP ಕತೆ ಆಯಿತು, ಇನ್ನು ಕಾಂಗ್ರೆಸ್ ಕತೆ. ಕಾಂಗ್ರೆಸ್ನ ಸಚಿವ ರಾಜಣ್ಣ DK ಶಿವಕುಮಾರ್ ವಿರುದ್ಧ ತಮ್ಮದೇ ಶೈಲಿಯಲ್ಲಿ ಬಾಣಗಳನ್ನ ಬಿಡ್ತಾ ಇದ್ರು. DK ಶಿವಕುಮಾರ್ ಶಕ್ತಿ, DK ಸುರೇಶ್ ಅವರು ಸಾಫ್ಟಾಗಿ ಉತ್ತರ ಕೊಟ್ಟಿದ್ದಾರೆ, ನಯವಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಅಷ್ಟಕ್ಕೂ DK ಅವ್ರು ಹೇಳಿ KPCC ಅಧ್ಯಕ್ಷರಿಗೆ DC ಕೊಂಬಿದೆಯಾ ಇಲ್ವೋ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ರಾಜಣ್ಣ ಅವ್ರಿಗೆ DK ಸುರೇಶ್ ಸಾಫ್ಟಾಗಿ ರಿಯಾಕ್ಟ್ ಮಾಡಿದ್ದಾರೆ. KPCC ಅಧ್ಯಕ್ಷರಾಗಿದ್ದ ಮಾತ್ರಕ್ಕೆ ಅವರಿಗೆ ಏನು ಕಿರೀಟ ಇರಲ್ಲ ಅಂತ ಸಹಕಾರ ಸಚಿವ KN ರಾಜಣ್ಣ, ಅಂದರೆ DCM ಆದ ಮಾತ್ರಕ್ಕೆ, KPCC ಅಧ್ಯಕ್ಷ ಆದ ಮಾತ್ರಕ್ಕೆ ಕೊಂಬೇನಿರಲ್ಲ ಅಂತ. ಮೋದಿಗೂ ಕೊಂಬಿರಲ್ಲ, ಮಂತ್ರಿ ಆದರೂ ಕೊಂಬಿರಲ್ಲ, MLA ಆದರೂ ಕೊಂಬಿರಲ್ಲ. ಕರೆಕ್ಟ್. ಅದಕ್ಕೆ DK ಶಿವಕುಮಾರ್ ಅವರು ಕುರಿತು ಏನು ಹೇಳಿಕೆ ಕೊಟ್ಟಿದ್ರು ರಾಜಣ್ಣ. ಇದೇ ವಿಚಾರವಾಗಿ ಮಾಜಿ ಸಂಸದ DK ಸುರೇಶ್ ಅವರು ರಾಜಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. KPCC ಅಧ್ಯಕ್ಷರಿಗೆ ಕೊಂಬಿರುತ್ತೋ ಇಲ್ವೋ ಅನ್ನೋದು ಹೈಕಮಾಂಡ್ಗೆ ಗೊತ್ತಿರುತ್ತೆ ಅಂತ ತಿರುಗೇಟು ನೀಡಿದರು. ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು DK ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ ಎನ್ನುವ ಭಾವನೆ ಎಲ್ರಿಗೂ ಇದೆ. KN ರಾಜಣ್ಣಗೆ DK ಶಿವಕುಮಾರ್ ಮೇಲೆ ಪ್ರೀತಿ ಇದೆ, ಅದಕ್ಕೆ ಅವರು ಹಾಗೆ ಮಾತನಾಡ್ತಾರೆ. ಕಲ್ಲಿಗೆ ಏಟ್ ಬಿದ್ದಾಗಲೇ ಶಿಲೆ ಆಗೋದು, ಅವರು ತಟ್ತಿದ್ದಾರೆ, ತಟ್ಲಿ. KPCC ಕಾರ್ಯಾಧ್ಯಕ್ಷರಿಗೆ ಕೊಂಬಿದೆಯೋ ಇಲ್ವೋ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಹಿರಂಗ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೋ ಇಲ್ವೋ ಅನ್ನೋದನ್ನು ಮುಖ್ಯಮಂತ್ರಿ, AICC ಅಧ್ಯಕ್ಷರು, ರಾಜ್ಯ ಉಸ್ತುವಾರಿಗಳನ್ನ ಕೇಳಿ. ಒಳ್ಳೇದಾಗಬೇಕು ಅಂದರೆ ಸಾಕಷ್ಟು ಜನರ ಆಶೀರ್ವಾದ ಬೇಕು. ಆಶೀರ್ವಾದ ಮಾಡ್ತಿದ್ದಾರೆ, ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ಜಾಸ್ತಿ ಆದರೂ ಹೊಟ್ಟೆ ನೋವು ಬರಲ್ಲ ಅಂತ ಹೇಳಿದ್ರು. ಪವರ್ ಶೇರಿಂಗ್ ಬಗ್ಗೆ ಮಾಹಿತಿ ಇಲ್ಲ, ನಾನು ಒಬ್ಬ ಕಾರ್ಯಕರ್ತ. ಅಧಿಕಾರ ಹಂಚಿಕೆ ಬಗ್ಗೆ ಈಗ ಚರ್ಚೆ ಯಾಕೆ? ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ. KMF ಅಧ್ಯಕ್ಷ ಸ್ಥಾನ ಸೇರಿ ಯಾವುದೇ ಹುದ್ದೆ ಆಕಾಂಕ್ಷಿ ನಾನಲ್ಲ. ಜನರು ನನ್ನನ್ನು ಸೋಲಿಸಿದ್ದಾರೆ, ಸದ್ಯಕ್ಕೆ ರೆಸ್ಟ್ ಮಾಡ್ತಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮಾಜಿ ಸಂಸದ DK ಸುರೇಶ್ ಹೇಳಿದರು. DK ಶಿವಕುಮಾರ್ ಇವತ್ತೇನೇ ಆಗಿದ್ದರೂ ಅದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ DK ಸುರೇಶ್ ಅವ್ರದ್ದು. DK ಶಿವಕುಮಾರ್ ಬೆನ್ನಿಂದ ನಿಂತು ಕೆಲಸ ಮಾಡ್ತಿರು. 13ರಿಂದ ಲೋಕಸಭಾ ಮೆಂಬರ್ ಅವರು, ಈಗ ಮಾಜಿ ಮೆಂಬರು. ಆದರೆ DK ಸುರೇಶ್ ಎಲ್ಲ ಸ್ಪಷ್ಟವಾಗಿ ಹೇಳ್ತಾವ್ರೆ, ಹೈಕಮಾಂಡ್ ಗೊತ್ತು ಕೊಂಬಿದ್ಯೋ ಇಲ್ವೋ, ಕಿರೀಟ ಇದೆಯೋ ಇಲ್ವೋ, ಕೋಡ್ ಇದೆಯೋ ಇಲ್ವೋ ಅವ್ರಿಗೆ ಗೊತ್ತು ಅಂತ. ಯಾಕೆಂದರೆ ಕರ್ನಾಟಕದಲ್ಲಿ DK ಶಿವಕುಮಾರ್ ಮೀರ್ಸಾದಿಗೆ ಕೆಲಸ ಮಾಡಲಿಲ್ಲ. DK ಶಿವಕುಮಾರ್ ಎಲ್ಲವನ್ನೂ ಮೀರಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಕೆಲವರು ಬಕೆಟ್ ಹಿಡಿದೇ ಬೆಳೆದವ್ರ ಸಂಖ್ಯೆ ಜಾಸ್ತಿ, ಬಕೆಟ್ ಹಿಡಿದು. ಆದರೆ ಕಾಂಗ್ರೆಸ್ಸಲ್ಲಿ ಸಾಮರ್ಥ್ಯದ ಮೇಲೆ ಬೆಳೆದಂಥ ಕೆಲವೇ ಮಂದಿಯಲ್ಲಿ DK ಶಿವಕುಮಾರ್ ಒಬ್ಬರು. ಹೇಳಿದಲ್ಲ, ಎಷ್ಟೋ ಜನ ಅವ್ರಿಗೆ ಗ್ರಾಮ ಪಂಚಾಯಿತಿ ಗೆಲ್ಲಕ್ಕಾಗಲಿಲ್ಲ ಅನ್ನೋ ರಾಜ್ಯಸಭೆಗೆ ಹೋಗಿ ಕೇಂದ್ರದಲ್ಲಿ ಮಂತ್ರಿ ಆದವರು ಇದ್ದಾರೆ. ಇತಿಹಾಸ ಇದೆ ಕಾಂಗ್ರೆಸ್ಸಲ್ಲಿ. ಗ್ರಾಮ ಪಂಚಾಯಿತಿ ಗೆಲ್ಲಕ್ಕಾಗದೇ ಇದ್ರು. ಕೆಲವರು MLA ಗೆಲ್ಲಕ್ಕಾಗಲಿ, ಚುನಾವಣೆ ನಿಂತು ಸೋತವ್ರೆ, MP ನಿಂತು ಸೋತವ್ರೆ. ಆದರೆ ಹೈಕಮಾಂಡ್ ಮಾಡ್ತಾರೆ ಕೆಲವರು ಪ್ರಭಾವಿಗಳವ್ರೆ. ಆದರೆ ತನ್ನ ಸಾಮರ್ಥ್ಯದ ಮೂಲಕ
ನಾನು ನಾಯಕ ಅಂತ ಸಾಬೀತು ಮಾಡಿದ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಲ್ಲಿ. ಆಮೇಲೆ ಆ ತಾಕತ್ ಮೇಲೆ ಈಗ ತಿಹಾರ್ ಜೈಲ್ಗೆ ಹೋಗಿ ಬಂದ್ಮೇಲೆ KPCC ಅಧ್ಯಕ್ಷನ ಯಾಕೆ ಮಾಡಿದ್ರು? ವೀಕ್ ಅಂತ ಮಾಡಿದ್ರ, ಸ್ಟ್ರಾಂಗ್ ಅಂತ ಮಾಡಿದ್ರ? ಇವತ್ತು ಯಾರನ್ನೇ ಕೇಳಿ ಕಾಂಗ್ರೆಸ್ನ 224 ವಿಧಾನಸಭಾ ಕ್ಷೇತ್ರದಲ್ಲೂ ಯಾವುದೇ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನಕ್ಕೆ ಬೆಸ್ಟಾ ಅಂತಂದರೆ ಕಣ್ಣು ಮುಚ್ಕೊಂಡು ಹೋಗ್ಬರ್ತಾರೆ ಕಾರ್ಯಕರ್ತರು. ಆದರೆ ಕೆಲವರು ಯಾರೋ ಲೀಡ್ರ್ ಬೇಸ್ ಮೇಲೆ ಇರ್ತಾರಲ್ಲ, ಪಾರ್ಟಿ ಬಗ್ಗೆ ನಿಯತ್ತಿಲ್ಲದೆ ಕ್ಯಾಂಡಿಡೇಟ್ ಮೇಲೆ ನಿಂತಿರ್ತಾರಲ್ಲ ಕೆಲವರು, ನಾವು ಇವ್ರ ಬೆಂಬಲಿಗ ಪಾರ್ಟಿ ಗಿಟ್ಟಿ ಗೊತ್ತಿಲ್ಲ ಅಂತಾರಲ್ಲ, ಅವ್ರಿಗೆ ಜೈ ಅಂತಾರೆ. ಆದರೆ ಡಿ ಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಅವರ ಆ ಎಲ್ಲ ಹೇಳಿಕೆಗಳಿಗೆ ಸುರೇಶ್ ಸಾಫ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಎಲ್ಲ ಗೊತ್ತಾಗತ್ತೆ ಅಂತ. ಸ್ಟಿಲ್ ಈಗಲೂ ಡಿ ಕೆ ಶಿವಕುಮಾರ್ ಡಿ ಕೆ ಬ್ರದರ್ಸ್ ನಂಬಿರೋದು ಹೈಕಮಾಂಡ್ನ. ಯಾಕೆ ಅಂದರೆ ಅವರೆಲ್ಲರೂ ಕೂಡ ತನ್ನ ಕೆಪಾಸಿಟಿ ಮೇಲೆ, ಡಿ ಕೆ ಶಿವಕುಮಾರ್ ಕೆಪಾಸಿಟಿ ಮೇಲೆ ಹುದ್ದೆಗಳನ್ನ ಪಡೆದಿರೋದು, ಜವಾಬ್ದಾರಿಯನ್ನು ಪಡೆದಿರೋದು. ಮೀರ್ಸಾದಿ ಕೆಲಸ ಮಾಡಿ ಬಕೆಟ್ ಹಿಡ್ಕೊಂಡಂತ ಪಡೆದಿಲ್ಲ ಹಂಗಂತ ಕೆಲವರು ಯಾರೋ ಕಾಮೆಂಟ್ ನಾನು ಮೊನ್ನೆ ಎಲ್ಲ ನೋಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಯಾಕೆ ಇಷ್ಟು? ಡಿ ಕೆ ಶಿವಕುಮಾರ್ ಪಾಸಿಟಿವ್ ಅಂಶಗಳು ಇದೆ, ನೆಗೆಟಿವ್ ಅಂಶಗಳು ಇದೆ. ಡಿ ಕೆ ಶಿವಕುಮಾರ್ದು ಎರಡೂ ಅಂಶಗಳನ್ನ ತಿಳಿಸಿದ್ದೀವಿ. ಬಟ್ ಈಗೇನು ಈ ಸನ್ನಿವೇಶಕ್ಕೇನು? ಈ ಸನ್ನಿವೇಶಕ್ಕೆ ಏನು ಬೇಕು ಅಂದರೆ ಕಾಂಗ್ರೆಸ್ಸಲ್ಲಿನ ತಿಕ್ಕಾಟ ಬಂದಾಗ ಡಿ ಕೆ ಶಿವಕುಮಾರ್ ಯಾಕೆ ಸ್ಟ್ರಾಂಗ್ ಅಂತ ಹೇಳ್ಬೇಕು. ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅಂತ ಬಂದಾಗ ಆ ಕಂಪ್ಯಾರಿಸನ್ ಬೇರೆ ಇರುತ್ತೆ. ಡಿ ಕೆ ಶಿವಕುಮಾರ್ ವರ್ಸಸ್ ಕಾಂಗ್ರೆಸ್ ಇತರರು ಅಂದಾಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಲ್ಲಿ ಸೂಪರ್ ಸ್ಟಾರೇ, ಹೀರೋನೇ. ಡಿ ಕೆ ಶಿವಕುಮಾರ್ ವಿರುದ್ಧ ಇಷ್ಟೆಲ್ಲ ಅವರಲ್ಲಿ ಯಾರ್ಯಾರು ಮಾತಾಡ್ತಿದಾರಲ್ಲ ಅವರೆಲ್ಲ ಅವ್ರು ಗೆಲ್ಲೋದೇ ಕಷ್ಟ. ಇಷ್ಟು ಹಿಂಗೆ ತಿರುಗಿ ನೋಡಿದ್ರೆ ಸೋಲು ಗೆಲುವು, ಒಂದು ಮ್ಯಾಚ್ ಗೆಲುವು, ಒಂದು ಮ್ಯಾಚ್ ಸೋಲು. ಆದರೆ ಡಿ ಕೆ ಶಿವಕುಮಾರ್ದು 85 ಸ್ಟೂಡೆಂಟ್ ಆಗಿದ್ದಾಗೆ ದೇವೇಗೌಡರ ವಿರುದ್ಧ 700 ಕಂಟೆಸ್ಟ್ ಮಾಡಿದಂಥ ಗಂಡು ಡಿ ಕೆ ಶಿವಕುಮಾರ್. ಆಮೇಲೆ ಗಂಡಸ್ತನದ ಆಟನೇ ಆಡಿರೋದು ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆಗಿ. ಹಾಗಾಗಿ ಆದರೆ ಮೌನ ಇದೆಯಲ್ಲ ಡಿ ಕೆ ಶಿವಕುಮಾರ್, ನನಗೂ ಅರ್ಥ ಆಗ್ತಿಲ್ಲ. ಈ ಮಟ್ಟಿಗೆ ಸೈಲೆಂಟು. ಬಟ್ ಯಾವ ಟೈಮ್ಗೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಲಾಸ್ಟ್ ಐ ಥಿಂಕ್ ಪ್ರಹ್ಲಾದ್ ಜೋಶಿ ಅವರು ಬೊಮ್ಮಾಯಿಯವರು ಹೇಳ್ದಂಗಿತ್ತು, ಡಿ ಕೆ ಶಿವಕುಮಾರ್ ಮೌನ ನೋಡ್ತಿದ್ರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಯಾವತ್ತಾರ ಸ್ಫೋಟ ಆದರೆ ಇವ್ರು ಯಾರ ಕೈಲಿ ತಡ್ಕೊಳಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟು ಆಗಲೇ ಹೇಳಿದ್ರೆ ಪ್ರಯತ್ನ ಮಾಡಿದ್ದೀನಿ, ಪ್ರಾರ್ಥನೆ ಅಷ್ಟೇ ಆಗತ್ತೆ ಅಂತ. ಹಾಗಾಗಿ ಅವರೊಂದು ಡೇಟ್ನ ಗುರ್ತಾಕೊಂಡಂಗೆ ಕಾಣ್ತಿದೆ ಡಿ ಕೆ ಬ್ರದರ್ಸ್. ಆ ಟೈಮ್ಗೆ ಒಳ್ಳೇದಾಗತ್ತೆ ಅಂತ. ಭಾಳ ಜ್ಯೋತಿಷ್ಯ ತುಂಬ ಚೆನ್ನಾಗಿ ನಂಬ್ತಾರೆ, ಸ್ವಾಮಿಗಳು ಚೆನ್ನಾಗಿ ಹೇಳಿರಂಗವ್ರೆ. ಸೊ ಹಾಗಾಗಿ ರಾಜಣ್ಣ ಅವ್ರ ಹೇಳಿಕೆಗೆ ಇವರು ಸಿಡಿದೇಳಬಹುದಿತ್ತು, ಬಟ್ ಹೇಳಿಲ್ಲ. ಬಟ್ ಮಾಗಡಿ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ, ಕುಣಿಗಲ್ ರಂಗನಾಥ್ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಿದ್ದಾರೆ. ಈಗ ಮೊನ್ನೆ ರೀಜೈನ್ ಆಗಿರೋ LR ಶಿವರಾಮೇಗೌಡರು ಮಾತಾಡ್ತಾರೆ ನೆಕ್ಸ್ಟು. ಯಾಕೆಂದರೆ ಫಿಲ್ಟ್ರ್ ಇಲ್ಲದೆ ಫಟಾಫಟ್ ಮಾತಾಡೋ ವ್ಯಕ್ತಿ ಶಿವರಾಮೇಗೌಡರು. ಶುರು ಆಗುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಎಲ್ಲರನ್ನೂ ಸುಮ್ಮನಿರಪ್ಪ ಅಂತ ಸುಮ್ಮನಿರ್ಸಂಗೆ ಕಾಣ್ತಿದೆ. ಬ್ಯಾಟಿಂಗು ಅವ್ರದ್ದೆಲ್ಲ ಈಗ ಬ್ಯಾಟಿಂಗ್ ಮಾಡ್ಕೊಳ್ಳಿ, ವಿರೋಧಿಗಳೆಲ್ಲ ಈಗ ಬ್ಯಾಟಿಂಗ್ ಮಾಡಲಿ, ನಾವು ಫೀಲ್ಡಿಂಗು ಹೊಡ್ಸ್ಕೊಳ್ಳೋಣ, ನಮ್ಮದು ಬ್ಯಾಟಿಂಗ್ ಬಂದಾಗ ಸೆಂಚುರಿ ಫಿಕ್ಸ್ ಅಂತ ಕೂತಂಗೈತೆ ಡಿ ಕೆ ಬ್ರದರ್ಸ್. ಗೊತ್ತಿಲ್ಲ, ಇದು ಡಿ ಕೆ ಸುರೇಶ್ ಅವರ ಸಾಫ್ಟ್ ಅಂದರೆ ಅದೊಂಥರ ಹಿಂಗೆ ಗೊತ್ತೇ ಆಗಲ್ಲ ಎಲ್ಲಿ ಬೀಳುತ್ತೆ ಏಟು ಹೆಂಗೆ ಅಂತ. ಹಾಗಾಗಿ ಇದಿಷ್ಟು ಕತೆ. ಇನ್ನು ಮುಂದೆ ಏನಾದರೂ ಮಾಡಿ ಯೂಟ್ಯೂಬ್ನಲ್ಲಿ ಅಶ್ಲೀಲ ವಿಷಯದ ಕುರಿತು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಯೂಟ್ಯೂಬ್ ಮತ್ತು ಸಾಮಾಜಿಕ ಮಾಧ್ಯಮ ಸೈಟ್ಗಳಲ್ಲಿ ಅಶ್ಲೀಲ ವಿಷಯದ ನಿಯಂತ್ರಣವನ್ನು ಪರಿಗಣಿಸುವಂತೆ ಸುಪ್ರೀಂ ಕೋರ್ಟ್ ಇಂದು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಕೆಲವು ಯೂಟ್ಯೂಬರ್ಗಳು ಯೂಟ್ಯೂಬನ್ನು ದುರುಪಯೋಗಪಡಿಸಿಕೊಳ್ಳುವುದರ ಬಗ್ಗೆ ಕಳವಳ ವ್ಯಕ್ತಪಡಿಸಿತು ಸುಪ್ರೀಂ ಕೋರ್ಟ್. ಯೂಟ್ಯೂಬ್ನಲ್ಲಿ ಅಶ್ಲೀಲ ವಿಷಯದ ಕುರಿತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆಯನ್ನು ಕೋರಿದೆ. ಯೂಟ್ಯೂಬ್ನಲ್ಲಿ ಅಶ್ಲೀಲ ವಿಷಯದ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳಲು ಬಯಸುತ್ತೀರಾ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನು ಕೇಳಿತು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಸರ್ಕಾರ ಈ ವಿಷಯದಲ್ಲಿ ಏನಾದರೂ ಮಾಡಬೇಕೆಂದು ನಾವು ಬಯಸುತ್ತೇವೆ. ಸರ್ಕಾರ ಏನಾದರೂ ಮಾಡಲು ಸಿದ್ಧರಿದ್ದರೆ ನಾವು ಸಂತೋಷ ಪಡ್ತೇವೆ. ಇಲ್ಲದಿದ್ದರೆ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಯೂಟ್ಯೂಬರ್ಗಳು ಯೂಟ್ಯೂಬನ್ನು ದುರುಪಯೋಗಪಡಿಸಿಕೊಳ್ಳಲು ನಾವು ಬಿಡೋದಿಲ್ಲ. ಈ ವಿಷಯದ ಪ್ರಾಮುಖ್ಯತೆ ಮತ್ತು ಸೂಕ್ಷ್ಮತೆಯನ್ನು ನಾವು ಕಡೆಗಣಿಸಬಾರದು ಅಂತ ಹೇಳಿದೆ. ಯೂಟ್ಯೂಬ್ನಲ್ಲಿ ಅಶ್ಲೀಲ ವಿಷಯದ ಕುರಿತು ಕ್ರಮ ತೆಗೆದುಕೊಳ್ಳುವಂತೆ ಭಾರತದ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನು ಕೇಳಿದೆ. ಸರ್ಕಾರ ಕ್ರಮ ಕೈಗೊಳ್ಳಲು ವಿಫಲವಾದರೆ ಡಿಜಿಟಲ್ ವಿಷಯವನ್ನು ನಿಯಂತ್ರಿಸಲು ಮಧ್ಯಪ್ರವೇಶ ಮಾಡೋದಾಗಿ ನ್ಯಾಯಾಲಯ ಎಚ್ಚರಿಸಿದೆ. ಪಾಡ್ಕಾಸ್ಟರ್ ಮತ್ತು ಯೂಟ್ಯೂಬರ್ ರಣವೀರ್ ಅಲ್ಲಾಬಾದಿಯಾ ಅವರು ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗಳನ್ನು ಒಟ್ಟುಗೂಡಿಸುವಂತೆ ಮತ್ತು ಬಂಧನದ ವಿರುದ್ಧ ಮಧ್ಯಂತರ ರಕ್ಷಣೆ ನೀಡುವಂತೆ ಕೋರಿದ ಮನವಿಯನ್ನು ಪರಿಗಣಿಸುವಾಗ ನ್ಯಾಯಾಲಯವು ಈ ಅವಲೋಕನಗಳನ್ನು ಮಾಡಿದೆ. ಯೂಟ್ಯೂಬರ್ ರಣವೀರ್ ಅಲ್ಲಾಬಾದಿಯಾ ಅವರ ಅಶ್ಲೀಲ ಹೇಳಿಕೆಗಳಿಗಾಗಿ ಸುಪ್ರೀಂ ಕೋರ್ಟ್ ಟೀಕಿಸಿದೆ.
ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕಾಣಿಸಿಕೊಂಡಾಗ ರಣವೀರ್ ಹಲ್ಲಾಬಾದಿ ಅವರ ಅನುಚಿತ ಹೇಳಿಕೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ಅವನ ಹೆತ್ತವರು ನಾಚಿಕೆ ಪಡ್ತಾರೆ, ಸಮಾಜವು ನಾಚಿಕೆ ಪಡುತ್ತದೆ, ಅವನ ಮನಸ್ಸಿನಲ್ಲಿ ಏನೋ ಕೊಳಕು ಇದೆ, ಆ ಕೊಳಕನ್ನೇ ಆತ ಈ ಕಾರ್ಯಕ್ರಮದಲ್ಲಿ ಕಕ್ಕಿದ್ದಾನೆ ಅಂತ ನ್ಯಾಯಪೀಠ ಹೇಳಿದೆ. ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಣವೀರ್ ಹಲ್ಲಾಬಾದಿಯ ಆ ಶೋನಲ್ಲಿ ಭಾಗವಹಿಸಿದ್ದ ಯುವಕನೊಬ್ಬರ ಬಳಿ ಆತನ ತಂದೆ ತಾಯಿಯ ಬಗ್ಗೆ ಮುಜುಗರಕಾರಿಯಾಗಿ ಮಾತನಾಡಿದ್ರು. ನಿಮ್ಮ ತಂದೆ ತಾಯಿ ಲೈಂಗಿಕ ಕ್ರಿಯೆ ನಡೆಸುವುದನ್ನು ನೋಡುತ್ತಲೇ ದಿನ ದುಡ್ತೀರಾ ಅಥವಾ ನೀವು ಕೂಡ ಅವರೊಂದಿಗೆ ಸೇರ್ಕೊಳ್ಳಲು ಬಯಸ್ತೀರಾ ಅಂತ ರಣವೀರ್ ಕೇಳಿದ ಪ್ರಶ್ನೆಗೆ ಆ ಯುವಕ ತಲೆ ತಗ್ಗಿಸಿ ನಿಂತಿದ್ದ. ಇದನ್ನು ಕೇಳಿದ ಇತರೆ ತೀರ್ಪುಗಾರರು ಚಪ್ಪಾಳೆ ತಟ್ಟಿ ನಕ್ಕಿದ್ರು. ಆದರೆ ಈ ವಿಡಿಯೋಗೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ನೀವು ಮಾಡಿದ್ರೆ ನಾವು ಮಾಡ್ತೀವಿ. ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಯಲ್ಲಿ ಬಳಸೋರ್ಗಿಂತ ಕೆಟ್ಟದಾಗಿ ಬಳಸೋರ ಸಂಖ್ಯೆ ಜಾಸ್ತಿ ಆಗಿದೆ. ನಾಟ್ ಓನ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ಗೋಸ್ಕರ ಲೈವ್ಸ್ಗೋಸ್ಕರ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡೋ ಸಂಖ್ಯೆನೂ ಜಾಸ್ತಿ ಆಗಿದೆ. ಓಕೆ, ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ, ಇವತ್ತಿನ ಕಾಮಿಡಿ ಶೋಗಳಲ್ಲಿ ಕೆಟ್ಟ ಅಶ್ಲೀಲ ಕಾಮಿಡಿ ಇಲ್ಲದೆ ಆ ಶೋ ಪರಿಪೂರ್ಣ ಆಗಲ್ಲ ಅನ್ನೋದು ಭಾವಿಸ್ಬಿಟ್ಟಿದ್ದಾರೆ ಎಲ್ಲರೂ. ಕೆಟ್ಟದಾಗಿ ಮಾತಾಡೋದೆ ಇವರೇನೋ ಸಿಗಾಕೊಂಡವ್ರೆ. ಎಷ್ಟೋ ಸ್ಯಾಟಲೈಟ್ ಚಾನಲ್ಗಳನ್ನ ರಿಯಾಲಿಟಿ ಶೋಗಳಲ್ಲಿ ಇದಕ್ಕಿಂತ ವರ್ಸ್ ಕಂಡೀಷನ್ ನಡೀತಿದೆ, ಇದಕ್ಕಿಂತ ವರ್ಸ್ ಕಂಡೀಷನ್. ಆ್ಯಂಡ್ ಸೋಷಿಯಲ್ ಮೀಡಿಯಾ, ಅದರಲ್ಲೂ ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ ಮಾಡೋರು, ಶಾರ್ಟ್ಸ್ ಆ ವಿಡಿಯೋಗಳು ಮಾಡೋರೆಲ್ಲ ಅರೆ ಬರೆ ಬಟ್ಟೆ ಹಾಕೊಂಡ್ರೆ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ ಅನ್ನೋ ಭ್ರಮೆಗೆ ಬಿದ್ದು ಹೋಗ್ತಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಈಗಾಗಲೇ ಕೇಂದ್ರ ಸರ್ಕಾರ ಡಿಜಿಟಲ್ ಮೀಡಿಯಾ ಪಾಲಿಸಿಯನ್ನು ತರ ಕೊಟ್ಟಿದೆ. ಆದರೆ ಸುಪ್ರೀಂ ಕೋರ್ಟ್ ಈ ಎಚ್ಚರಿಕೆ ಅನಿವಾರ್ಯ ಆಗಿತ್ತು. ಒಂದು ಪರಿಧಿ ಇಲ್ಲ, ಒಂದು ಬೌಂಡ್ರಿ ಇಲ್ಲ, ಬೇಕಾಬಿಟ್ಟಿ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಎಚ್ಚರಿಕೆಯಿಂದಾದರೂ ಕೇಂದ್ರ ಸರ್ಕಾರ ಬೇಗ ಆ ಪಾಲಿಸಿನ ಜಾರಿ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ 4 ಗೋಡೆ ಮಧ್ಯೆ ಇರಬೇಕಾಗಿರೋ ಖಾಸಗಿ ಜೀವನ ಎಲ್ಲ ಬಹಿರಂಗವಾಗಿ ಕಾಸ್ಬಾತಾಗಿ ಅಧ್ವಾನ ಆದಂಥ ಸನ್ನಿವೇಶ ಜಾಸ್ತಿ ಆಗ್ತಾ ಇದೆ. ಇನ್ನು ಮುಂದೆ ಮಧ್ಯರಾತ್ರಿ ಹೊಸ ಸಿಇಒ ನೇಮಕ, ಪ್ರಧಾನಿ ಮೋದಿ ಗೃಹ ಸಚಿವರಿಂದ ಅಗೌರವ, ರಾಹುಲ್ ಗಾಂಧಿ ಕಿಡಿ. ಸುಪ್ರೀಂ ಕೋರ್ಟ್ನಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಪ್ರಶ್ನಿಸುತ್ತಿರುವಾಗ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರು ಮಧ್ಯರಾತ್ರಿ ಹೊಸ ಮುಖ್ಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡುವ ಮೂಲಕ ಅಗೌರವ ತೋರಿದ್ದಾರೆ ಎಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ಮತ್ತು ಸಮಿತಿ ಸದಸ್ಯ ರಾಹುಲ್ ಗಾಂಧಿ ಮಂಗಳವಾರ ಆರೋಪಿಸಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದ ಆಯ್ಕೆ ಸಮಿತಿಯ ಸಭೆ ನಡೆದ ಕೆಲವೇ ಗಂಟೆಗಳ ನಂತರ ಸೋಮವಾರ ತಡರಾತ್ರಿ ಕೇಂದ್ರ ಸರ್ಕಾರ ಜ್ಞಾನೇಶ್ ಕುಮಾರ್ ಅವರನ್ನ ಹೊಸ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಿದೆ. ಮುಖ್ಯ ಚುನಾವಣಾ ಆಯುಕ್ತರ ನೇಮಕಕ್ಕೆ ರೂಪಿಸಲಾಗಿರತಕ್ಕಂಥ ಕಾಯ್ದೆಯನ್ನು ಪ್ರಶ್ನಿಸಿರುವ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುವವರೆಗೆ ಹೊಸ ಸಿಇಸಿ ನೇಮಕ ನಿರ್ಧಾರವನ್ನು ಮುಂದೂಡಬೇಕೆಂದು ರಾಹುಲ್ ಗಾಂಧಿ ಒತ್ತಾಯ ಮಾಡಿದರು. ಸುಪ್ರೀಂ ಕೋರ್ಟ್ ಬುಧವಾರ ಪ್ರಕರಣದ ವಿಚಾರಣೆ ನಡೆಸಲಿದೆ. ಮುಂದಿನ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡುವ ಆಯ್ಕೆ ಸಮಿತಿ ಸಭೆಗೆ ನನ್ನ ಅಸಮ್ಮತಿ ಸೂಚಿಸಿ ನಾನು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಅದರಲ್ಲಿ ಸಿಇಸಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪ ಮಾಡಬಾರದು ಎಂದು ಉಲ್ಲೇಖಿಸಿರುವುದಾಗಿ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ಸಮಿತಿಯಿಂದ ತೆಗೆದುಹಾಕುವ ಮೂಲಕ ಮೋದಿ ಸರ್ಕಾರವು ನಮ್ಮ ಚುನಾವಣಾ ಪ್ರಕ್ರಿಯೆಯ ಸಮಗ್ರತೆಯ ಬಗ್ಗೆ ಲಕ್ಷಾಂತರ ಮತದಾರರ ಕಳವಳವನ್ನು ಹೆಚ್ಚಿಸಿದೆ ಅಂತ ರಾಹುಲ್ ಗಾಂಧಿ ತಾವು ಬರೆದ ಪತ್ರವನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಮಾರ್ಚ್ 2, 2023ರಂದು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠವು ಸಿಇಸಿ ಮತ್ತು ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ಪ್ರಧಾನಿ, ವಿರೋಧ ಪಕ್ಷದ ನಾಯಕ ಮತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡ ಸಮಿತಿ ಕೈಗೊಳ್ಳಬೇಕು ಅಂತ ಆದೇಶಿಸಿರುವುದಾಗಿ ರಾಹುಲ್ ಗಾಂಧಿ ತಿಳಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ದೇಶದ ನಾಯಕರ ಆದರ್ಶಗಳನ್ನು ಎತ್ತಿ ಹಿಡಿಯುವುದು ಮತ್ತು ಸರ್ಕಾರವನ್ನು ಹೊಣೆಗಾರರನ್ನಾಗಿ ಮಾಡುವುದು ನನ್ನ ಕರ್ತವ್ಯ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಕರೆಕ್ಟ್ ಇದೆ, ಹೇಳಿದ್ದು ಮಾಡಬೇಕಾಗಿತ್ತು. ಬಟ್ ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ಮೋದಿ ಮತ್ತು ಅಮಿತ್ ಶಾ ಅವರು. ಈಗ ಇವರೇನು BJP ಕಾರ್ಯಕರ್ತನ ಮಾಡ್ತಾವ್ರೆ ನಿಲ್ವಲ್ಲ, ನಿವೃತ್ತ IAS ಇವ್ರುಗಳನ್ನೇ ನೇಮಕ ಮಾಡ್ತೀವಿ ಅನ್ನೋದಾರ ಅಧಿಕಾರಿ ವರ್ಗವನ್ನು ಕೂತ್ಕೊಂಡು ಮಾಡಿದ್ರಾಗುತ್ತೆ. ಆದರೆ ಕೆಲವೊಂದು ಏನೂ ಮಾಡೋಕ್ಕಾಗಲ್ಲ. ಆದರೆ ಹಿಂದೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರಲ್ಲ ಇಂದಿರಾ ಗಾಂಧಿ, ಅದಕ್ಕಿಂತ ದೊಡ್ಡದೇನಲ್ಲ ಅನ್ಸುತ್ತಿದ್ದು. ಹಾಗಾಗಿ ಇಂದಿರಾ ಗಾಂಧಿಯನ್ನೇ ಆದರ್ಶವಾಗಿ ಇಟ್ಕೊಂಡು ನರೇಂದ್ರ ಮೋದಿ, ಅಮಿತ್ ಶಾ ನಡೆದಂಗೆ ಐತೆ. 10ನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಗರ್ಭಿಣಿ, ಹೆರಿಗೆ ಬಳಿಕ ಸಾವು. 10ನೇ ತರಗತಿ ಬಾಲಕಿಯೊಬ್ಬಳು ಹೆರಿಗೆ ಬಳಿಕ ಸಾವನ್ನಪ್ಪಿರತಕ್ಕಂಥ ಘಟನೆ ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ನಡೆದಿದೆ. ಪಲಂನೇರು ಪ್ರದೇಶದ ಸ್ಥಳೀಯ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದ ಯುವತಿಯ ಮೇಲೆ ಅತ್ಯಾಚಾರ ನಡೆದಿತ್ತು. ಆಕೆ ಗರ್ಭಿಣಿಯಾಗಿದ್ದು, ಹೀಗಾಗಿ ಹೆರಿಗೆ ವೇಳೆ ಅಕಾಲಿಕ ಮರಣ ಸಂಭವಿಸಿದೆ. ಈ ಅಪರಾಧಕ್ಕೆ ಕಾರಣನಾದ ವ್ಯಕ್ತಿ ತಲೆಮರೆಸಿಕೊಂಡಿದ್ದು ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ವರದಿ ಪ್ರಕಾರ ಆರೋಪಿಯು ಸಂತ್ರಸ್ತೆಯ ಕುಟುಂಬದೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದ. ಆಕೆಯ ಮೇಲೆ ಅತ್ಯಾಚಾರವೆಸಗಿದ್ದ. ಅಂತಿಮವಾಗಿ ಆಕೆ ಗರ್ಭಿಣಿಯಾಗಿದ್ಲು. ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿ ಬಾಲಕಿ ಪ್ರಾಣ ಬಿಟ್ಟಿದ್ದಾಳೆ. ಹೆರಿಗೆಯಾದ ಬಳಿಕ ಆರೋಗ್ಯ ಕ್ರಮೇಣವಾಗಿ ಕ್ಷೀಣಿಸುತ್ತಿತ್ತು. ತೀವ್ರ ರಕ್ತಹೀನತೆ ಮತ್ತು ಉಸಿರಾಟದ ತೊಂದರೆಗಳಿಂದ ಬಳಲುತ್ತಿದ್ದ ಆಕೆಯ ಸ್ಥಿತಿ ಹದಗೆಟ್ಟಿತು. ಇದರಿಂದಾಗಿ ತಿರುಪತಿ ಆಸ್ಪತ್ರೆಗೆ ವರ್ಗಾಯಿಸಬೇಕಾಯಿತು. ವೈದ್ಯಕೀಯ ತಂಡದ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಬಾಲಕಿ ಭಾನುವಾರ ಕೊನೆಯುಸಿರೆಳೆದಿದ್ದಾಳೆ.
ಮಕ್ಕಳನ್ನ ಲೈಂಗಿಕ ದೌರ್ಜನ್ಯದಿಂದ ರಕ್ಷಿಸಲು ರೂಪಿಸಲಾದ ಕಾನೂನು ಪೋಕ್ಸೋ ಕಾಯ್ದೆಯಡಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ತನಿಖೆ ಮುಂದುವರೆದಿದ್ದು ಅಧಿಕಾರಿಗಳು ಆರೋಪಿಗಳಿಗಾಗಿ ಸಕ್ರಿಯ ಹುಡುಕಾಟವನ್ನು ನಡೆಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಕಳೆದ ವಾರ ಆಂಧ್ರಪ್ರದೇಶದ ಎನ್ಟಿಆರ್ ಜಿಲ್ಲೆಯ ಕಾಂಚಿಕಚೆರ್ಲಾ ಮಂಡಲದ ಪೆರಿಟಾಲಾ ಗ್ರಾಮದಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಮೂವರು ಹಲವು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಅಮೃತ್ ಸಾಯಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2ನೇ ವರ್ಷದ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಸಂತ್ರಸ್ತೆ ಮೇಲೆ ಮೂವರು ಅತ್ಯಾಚಾರ ಎಸಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆಕೆಯ ದೂರಿನ ಪ್ರಕಾರ ಪ್ರೀತಿಯ ನೆಪದಲ್ಲಿ ತನ್ನೊಂದಿಗೆ ಸಂಬಂಧ ಹೊಂದಿದ್ದ ಹುಸೇನ್ ತನ್ನ ಕೋಣೆಗೆ ಕರೆದೊಯ್ದಿದ್ದನು. ನಂತರ ಅಲ್ಲಿ ಅವನು ಹೊರಟು ಹೋಗಿದ್ದ ಮತ್ತು ಪಿಡ್ಡು ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಆರೋಪಿಸಲಾಗಿದೆ. ಕಂಚಿಕಚೆರ್ಲಾ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯ ದೂರಿನ ಮೇಲೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು 3 ವ್ಯಕ್ತಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇತ್ತೀಚೆಗೆ ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಆಗಲೇ ಹೇಳ್ತಾ ಇತ್ತು, ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾಗಳ ಮೇಲೆ ಕಡಿವಾಣ ಹಾಕಬೇಕು, ಅಲ್ಲಿ ಯಾವ ಕಂಟೆಂಟ್ ಹೋಗಬಾರ್ದು, ಯಾವುದು ಕಡಿವಾಣ ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ಮಾಡಿಲ್ದ ನಾನು ಮಾಡ್ತೀನಿ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಕೇಳಿದೆ. ಈ ಆಂಧ್ರ ಪ್ರದೇಶದ ಇವೆರಡೂ ಪ್ರಕರಣಗಳಿಗೆ ಬಹುತೇಕ ಇನ್ಫ್ಲೂಯೆನ್ಸ್ ಮತ್ತು ಆ ರೀತಿಯ ಯುವ ಜನಾಂಗದಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಸೋಷಿಯಲ್ ಮೀಡಿಯಾಗಳ ಪ್ರಭಾವ ಕೂಡ ಹೆಚ್ಚು ಅಂತ ಕಾಣುತ್ತೆ. ಯಾಕೆಂದರೆ ಯಾವುದಕ್ಕೂ ಕೂಡ ಕಡಿವಾಣ ಇಲ್ಲ. ಸೊ ಹಾಗಾಗಿ ಈ ಆಂಧ್ರ ಪ್ರದೇಶದ ಈ 1-2 ಪ್ರಕರಣ ನೋಡಿದಾಗ ಆ ಬಾಲಕಿ ಗರ್ಭಿಣಿಯಾಗಿ ಹೆರಿಗೆ ಟೈಮ್ ಸತ್ತಿದ್ದು, ಮತ್ತೊಂದು ಕಡೆ ಇಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಗ್ಯಾಂಗ್ ರೇಪ್, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಆ ಇನ್ಫ್ಲೂಯೆನ್ಸ್ ಅಂತ ಅನಿಸುತ್ತೆ. ಬಟ್ ನೋಡಬೇಕು ಇವಕ್ಕೆಲ್ಲ ಯಾವ ಮಟ್ಟಿಗೆ ಕಡಿವಾಣ ಆಗ್ತಾರೆ ಸರ್ಕಾರದವರು ಹೇಗೆ ಅಂತ ನೋಡಬೇಕಾಗುತ್ತೆ. ಬಟ್ ಎಲ್ಲ ಪೇರೆಂಟ್ಸು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಯಾಕೆಂದರೆ ಯಾರು ಯಾವಾಗ ಮೃಗಗಳಾಗ್ತಾರೋ ಗೊತ್ತಿಲ್ಲ ಅಂತ ಹೇಳ್ಬೋದು. ಸರ್ಕಾರದ ಸುರಂಗ ಮಾರ್ಗ ಪ್ರಾಜೆಕ್ಟ್ ಮೆದುಳಿಲ್ಲದ ಯೋಜನೆ ಅಂತ ಪ್ರಕಾಶ್ ಬೆಳ್ವಾಡಿ ಟೀಕೆ ಮಾಡಿದ್ದಾರೆ. ನಗರದ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಸರ್ಕಾರ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಸ್ತಾಪಿಸತಕ್ಕಂಥ ಮೊಬಿಲಿಟಿ ಯೋಜನೆಯನ್ನ ಬುದ್ಧಿಹೀನ ಪ್ರಾಜೆಕ್ಟ್ ಅಂತ ಹಿರಿಯ ನಟ ಪ್ರಕಾಶ್ ಬೆಳವಾಡಿ ಹೇಳಿದ್ದಾರೆ. ಪ್ರಕಾಶ್ ಬೆಳವಾಡಿ ನೇತೃತ್ವದಲ್ಲಿ ಸೋಮವಾರ ಬೆಂಗಳೂರಿನಲ್ಲಿ ನಡೆದ ವಿವಿಧ ನಾಗರಿಕರ ಗುಂಪುಗಳ ಸಭೆಯಲ್ಲಿ ಬೆಂಗಳೂರಿನ ಪ್ರಸ್ತಾವಿತ ಯೋಜನೆಗಳ ಬಗ್ಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಮೂಲ ಸೌಕರ್ಯಕ್ಕಾಗಿ ವೈಜ್ಞಾನಿಕ ವಿಧಾನದ ಅಗತ್ಯತೆ ಮತ್ತು ನಗರದ ಆಡಳಿತಕ್ಕಾಗಿ ಮಾಸ್ಟರ್ ಪ್ಲಾನ್ ಬಗ್ಗೆ ಸಾರ್ವಜನಿಕ ಪ್ರತಿನಿಧಿಗಳಿಗೆ ತಿಳಿಸಲು ಸುಮಾರು 50 ನಾಗರಿಕ ಗುಂಪುಗಳನ್ನು ಒಳಗೊಂಡ ವೇದಿಕೆಯಾದ ಬೆಂಗಳೂರು ಟೌನ್ ಹಾಲ್ ಅಡಿಯಲ್ಲಿ ಸಾರ್ವಜನಿಕರು ಒಂದಾಗಬೇಕೆಂದು ಮನವಿ ಮಾಡಿದರು. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ PIL ಸಲ್ಲಿಸುವಂತೆಯೂ ಅವರು ಒತ್ತಾಯಿಸಿದರು. ಬೆಂಗಳೂರು ಈಗಾಗಲೇ ಜನಸಂಖ್ಯಾ ಗರಿಷ್ಠ ಮಿತಿಯನ್ನು ತಲುಪಿದೆ. ಹೀಗಾಗಿ ಎಲಿವೇಟೆಡ್ ಕಾರಿಡಾರ್ ಅಥವಾ ಸುರಂಗ ಮಾರ್ಗಗಳಂಥ ಯೋಜನೆಗಳಿಂದ ನಗರದ ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಾಧ್ಯವಿಲ್ಲ ಎಂದು ನಾಗರಿಕರ ವೇದಿಕೆ ಪ್ರತಿಪಾದಿಸಿದೆ. ಸುರಂಗ ಮಾರ್ಗಗಳಂಥ ಯೋಜನೆಗಳ ಬದಲಾಗಿ ನಗರದ ಸವಾಲುಗಳನ್ನು ಸಮರ್ಪಕವಾಗಿ ಪರಿಹರಿಸುವ ದೃಷ್ಟಿಯಿಂದ ತಜ್ಞರ ಸಲಹೆಗಳನ್ನು ಆಧರಿಸಿ ಪರ್ಯಾಯ ಯೋಜನೆ ರೂಪಿಸಬೇಕು ಅಂತ ವೇದಿಕೆ ಹೇಳಿದೆ. ಇದೇ ರೀತಿ ಬೆಂಗಳೂರಿನ ನಾಗರಿಕರ ಕಾರ್ಯಸೂಚಿಯ ಸಂಚಾಲಕ ಸಂದೀಪ್ ಅನಿರುದ್ಧನ್ ಮಾತನಾಡಿ, ಯಾವುದೇ ವೈಯಕ್ತಿಕ ಯೋಜನೆಯ ತಿದ್ದುಪಡಿಗಾಗಿ ಹೋರಾಡುವ ಬದಲು ಇಡೀ ಆಡಳಿತವನ್ನು ಸುವ್ಯವಸ್ಥಿತಗೊಳಿಸುವ ಸರಿಯಾದ ವೇದಿಕೆಯನ್ನು ಹೊಂದಬೇಕು ಅಂತ ಬೆಳವಾಡಿ ಅವರ ಮಾತಿಗೆ ನಾನು ಸಮ್ಮತಿಸುತ್ತೇನೆ. ನಗರಕ್ಕಾಗಿ ಮಹಾನಗರ ಯೋಜನಾ ಸಮಿತಿ ಮತ್ತು ಪರಿಷ್ಕೃತ ಮಾಸ್ಟರ್ ಪ್ಲಾನ್ ಅನ್ನು ಜಾರಿಗೆ ತರಬೇಕು ಮತ್ತು ಇದನ್ನು ಆದ್ಯತೆಯಾಗಿ ಪೂರ್ಣಗೊಳಿಸುವುದು ನಮ್ಮ ಹೋರಾಟವಾಗಿರಬೇಕು ಅಂತ ಅವರು ಹೇಳಿದರು. ಅದು ಬೆಂಗಳೂರಿನ ಈ ಟನಲ್ ಮಾಡೋದು ಇವೆಲ್ಲದಕ್ಕಿಂತ ಬೆಂಗಳೂರು ಮೇಲೆ ಭಾರ ಹಾಕೋದು ಬಿಟ್ಟು ಬೆಂಗಳೂರಿನ ಇರೋದನ್ನ ಸರಿ ಮಾಡಿ ಇನ್ನು ಸಿಂಗಲ್ ಕಂಪ್ನಿ, ಒಂದು ಕಂಪನಿಯೂ ಬೆಂಗಳೂರಲ್ಲಿ ಲಾಂಚ್ ಆಗಬಾರ್ದು. ಆ ಕಂಪ್ನಿ ಆಗದಿರೋ ತುಮಕೂರು, ದಾವಣಗೆರೆನೋ, ಹುಬ್ಳಿನೋ, ಮಂಡ್ಯನೋ, ಮೈಸೂರು, ಹಾಸನನೋ, ಕಲಬುರಗಿಯೋ, ವಿಜಯಪುರನೋ ಈ ಭಾಗದಲ್ಲಿ ಕಂಪ್ನಿಗಳಾಗಲಿಕ್ಕೆ ಆದ್ಯತೆ ಕೊಟ್ಟರಾಗುತ್ತೆ. ಇಲ್ಲಿ ಸರ್ಕಾರ ಇಲ್ಲಿರೋ ದುಬಾರಿ ಜಾಗವನ್ನು ಖರೀದಿ ಮಾಡಿ ರೋಡ್ ಮಾಡಿ ಟನಲ್ ಮಾಡೋಕ್ಕಿಂತ ಇದೇ ದುಡ್ಡಿಗೆ ಪುಕ್ಸಟ್ಟೆ ಜಮೀನು ಖರೀದಿ ಮಾಡಿ ಅವ್ರಿಗೆ ಫ್ರೀಯಾಗಿ ಕೊಟ್ಟಿಲ್ಲಿ ಫ್ಯಾಕ್ಟ್ರಿ ಮಾಡಿ ಅಂದ್ರೆ ಆಗುತ್ತೆ. ಹೆಚ್ಚು ಕಮ್ಮಿ ಏನು 7,000 ಕೋಟಿ 10,000 ಕೋಟಿ ಬೇಕು ಅಂತಿದಾರಲ್ಲ, ಹೆಚ್ಚು ಕಮ್ಮಿ 20,000 ಎಕರೆ ಜಮೀನನ್ನು ಕೊಡ್ಬೋದು. 50 ಲಕ್ಷಕ್ಕೆ 1 ಎಕರೆ ಅಂತ ಲೆಕ್ಕ ಹಾಕೊಂಡ್ರು. ಹುಬ್ಳಿ ಧಾರವಾಡ ಈ ಭಾಗದಲ್ಲಿ ಲ್ಯಾಂಡ್ ಫ್ರೀ ತಗೊಳ್ಳಿ, 30 ವರ್ಷ ಲೀಸ್ ನಿಮಗೆ ಫ್ರೀ ಕೊಡ್ತೀವಿ, ಬನ್ನಿ ಹುಬ್ಳಿಲಿ ಮಾಡಿ, ಬನ್ನಿ ತುಮಕೂರು ಮಾಡಿ, ಬನ್ನಿ ಮಂಡ್ಯದಲ್ಲಿ ಮಾಡಿ, ಬನ್ನಿ ಧಾರವಾಡದಲ್ಲಿ ಮಾಡಿ ಅಂತ ಇದೇ 20,000 ಕೋಟಿಗೆ ಲ್ಯಾಂಡನ್ನು 20,000 ಎಕರೆ ಲ್ಯಾಂಡನ್ನು ತಗೊಂಡು ಹೊಸ ಜಾಗವನ್ನು ಡೆವಲಪ್ ಮಾಡೋದು ಬೆಸ್ಟು. ಬೆಂಗಳೂರು ಮೇಲೆ ಭಾರ ಹಾಕ್ಬಿಡಿ, ಸುರಂಗ ಕೊರೆದು ಫ್ಲೈಓವರ್ ಮಾಡಿ ಮತ್ತದೇ ಮೇನ್ ರೋಡ್ ರೆಡಿ ಮಾಡ್ತೀರಿ. ಸ್ಲಮ್ಗಳ ಕತೆ ಏನು ಮಾಡಿರಿ, ಸಣ್ಣ ರೋಡ್ ಏನು ಮಾಡ್ತೀರಿ? ಬೆಂಗಳೂರು ಮೇಲೆ ಭಾರ ಹಾಕೋದು ಬಿಡಬೇಕು ಅನ್ನೋದು ಒಳ್ಳೆಯದು, ಕರೆಕ್ಟ್. ನೋಡ್ಬೇಕು ಏನು ಮಾಡ್ತಾರೆ ಸರ್ಕಾರದವರು, ಅದ್ರ ಬಗ್ಗೆ ಆಲೋಚನೆ ಕಾಣ್ತಿಲ್ಲ. ಬೆಂಗಳೂರು ಬಿಟ್ಟೆ 2ನೇ ಸಿಟಿ ಅಂದರೆ ಮೈಸೂರು ಅಂತಾರೆ. ಮೈಸೂರು, ಮಂಗಳೂರು, ಹುಬ್ಳಿ, ದಾವಣಗೆರೆ ಈ ಸಿಟಿಗಳನ್ನ ಬೆಳೆಸೋ ಕಡೆ ಗಮನ ಕೊಡಬೇಕು, ಇಲ್ಲಾಂದ್ರೆ ಆಗಲ್ಲ. ಮೈಸೂರಲ್ಲಿ ಇವತ್ತು ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ಆಗಿದೆ. ಆನ್ಲೈನ್ ಬೆಟ್ಟಿಂಗ್ಗೆ ಒಂದೇ ಕುಟುಂಬದ 3 ಬಲಿಯಾಗಿದ್ದಾರೆ. ಮೈಸೂರಿನಲ್ಲಿ ನೆನೆ ತಾನೇ ಉದ್ಯಮಿಯೊಬ್ಬ ತನ್ನ ಪತ್ನಿ, ಮಗ ಹಾಗೂ ತಾಯಿಯನ್ನು ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದ ಘಟನೆ ನಡೆದಿತ್ತು.
ಈ ಒಂದು ಘಟನೆ ಮರುದಿನವೇ ಇದೀಗ ಮೈಸೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ವರದಿಯಾಗಿದೆ. ಆನ್ಲೈನ್ ಬೆಟ್ಟಿಂಗ್ಗೆ ಒಂದೇ ಕುಟುಂಬದ 3 ಬಲಿಯಾಗಿರುವ ಘಟನೆ ಮೈಸೂರು ತಾಲೂಕಿನ ಅಂಚಾ ಗ್ರಾಮದ ಬಳಿ ನಡೆದಿದೆ. ಆನ್ಲೈನ್ ಬೆಟ್ಟಿಂಗ್ IPL ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಇದೀಗ ಒಂದೇ ಕುಟುಂಬದ ಅಣ್ಣ, ತಮ್ಮ ಹಾಗೂ ಆತನ ಪತ್ನಿ 3 ನೇಣು ಬಿಗಿದುಕೊಂಡು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. IPL ಆನ್ಲೈನ್ ಬೆಟ್ಟಿಂಗ್ನಿಂದಾಗಿ ಇದೀಗ 3 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿನ್ನೆ ತಮ್ಮ ನಾದಿನಿ ಮೇಲೆ ಆರೋಪಿಸಿ ಜೋಶಿ ಆಂಟೋನಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ತಮ್ಮ ಜೋಬಿ ಪತ್ನಿ ಶರ್ಮಿಳಾ ವಿರುದ್ಧ ಆಂಟೋನಿ ಸಾಲದ ಆರೋಪ ಮಾಡಿದ್ದ. ಮೋಸದಿಂದ ಸಾಲ ಮಾಡಿಸಿದ್ದಾರೆಂದು ಜೋಶಿ ಆಂಟೋನಿ ಗಂಭೀರವಾಗಿ ಆರೋಪ ಮಾಡಿದ್ರು. ಊರು ತುಂಬಾ ಸಾಲ ಮಾಡಿ ತಂಗಿಗೆ ಮೋಸ ಮಾಡಿದ್ದಾರೆ, ನನ್ನ ಸಾವಿಗೆ ತಮ್ಮ ಹಾಗೂ ಆತನ ಹೆಂಡತಿಯೇ ಕಾರಣ ಅಂತ ಒಂದು ವಿಡಿಯೋ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಿ ಅಂತ ವಿಡಿಯೋ ಮೂಲಕ ತಿಳಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇಂದು ಬೆಳಗ್ಗೆ ಮೈಸೂರಿನ ವಿಜಯನಗರದ ಮೈದಾನದಲ್ಲಿ ಒಬ್ಬ ಪುರುಷ ಹಾಗೂ ಮಹಿಳೆಯ ಶವ ಪತ್ತೆಯಾಗಿತ್ತು. ಆದರೆ ಅವರ ಗುರುತು ಪತ್ತೆ ಆಗಿರಲಿಲ್ಲ. ಇದೀಗ ಅಣ್ಣನ ಸಾವಿನ ಸುದ್ದಿ ತಿಳಿದು ಭಯಗೊಂಡಿದ್ದ ಜೋಬಿ ಆಂಟೋನಿ ಹಾಗೂ ಶರ್ಮಿಳಾ ಆತನ ಪತ್ನಿ ಆತ್ಮಹತ್ಯೆ ಶರಣಾಗಿದ್ದಾರೆ. ಇನ್ನು ಸಹೋದರಿ ಸ್ವಾತಿ ಹಾಗೂ ಶರ್ಮಿಳಾ ಆನ್ಲೈನ್ನಲ್ಲಿ ಆಟ ಆಡ್ತಿದ್ರು, ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ರು. ಸಾಲಗಾರರು ನಿತ್ಯ ಮನೆಯ ಬಳಿ ಬಂದು ದುಡ್ಡು ಕೇಳ್ತಿದ್ರು. ಇದರಿಂದ ಮನನೊಂದಿದ್ದ ಜೋಬಿ ಮತ್ತು ಸ್ವಾತಿ ಇದೀಗ ಜೋಬಿ ಶರ್ಮಿಳಾ ಮೈಸೂರಿನ ಕ್ರೀಡಾ ಮೈದಾನದ ಬಳಿ ನೇಣಿಗೆ ಶರಣಾಗಿದ್ದಾರೆ. ದುರಂತ. ಈ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುತ್ತೆ ಯಾವುದ್ರ ಮೇಲೆ? ಮೈಕ್ರೋ ಫೈನಾನ್ಸ್ಗಳ ಮೇಲೆ. ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಯಾಕೆ ಸುಗ್ರೀವಾಜ್ಞೆ ಹೊರಡಿಸಬಾರ್ದು ಕರ್ನಾಟಕ ಸರ್ಕಾರ? ಇದಕ್ಕೆ ತಾನೇ ಸಾಲ ಮಾಡೋದು. ಸಾಲ ಮಾಡಿ ಸಾಯ್ತಾರೋರು ಇದ್ದಾರಲ್ಲ, ಮೈಕ್ರೋ ಫೈನಾನ್ಸ್ ಕಾಟ ಅವು ಇವು, ರೀಪೇಮೆಂಟ್ ಮಾಡೋರು ಕರೆಕ್ಟಾಗಿ ಮಾಡ್ತಾವ್ರೆ. ಯಾರು ಅವನಿಗೆ 1 ಲಕ್ಷ ಸಾಲ ತೀರಿಸೋ ತಾಕತ್ತು 3 ಲಕ್ಷ ಸಾಲ ಮಾಡ್ತಾನಲ್ಲ ಅಂಥವ್ರೀಗ ಸಮಸ್ಯೆಗೆ ಸಿಲ್ಕಿರೋದು. ತಾನು ಕಟ್ಟೋ ಕೆಪಾಸಿಟಿ ಇರೋರು ಯಾರು ಕೂಡ ಮೈಕ್ರೋ ಫೈನಾನ್ಸ್ ವಿರುದ್ಧ ಮಾತಾಡ್ತಿಲ್ಲ. ಸಾಲ ಕೊಟ್ಟವ್ರು ಕಟ್ತಿದೀವಿ ಅಂತ. ಯಾಕಂದ್ರೆ ಹಿಂದೆ ಬಡ್ಡಿಗೆ, ಚಕ್ರ ಬಡ್ಡಿಗೆಲ್ಲ ಅವರೆಲ್ಲ ಭಾಳ ಹೆಣಗಾಡಿದ್ರು. ಮೈಕ್ರೋ ಫೈನಾನ್ಸ್ ಒಂದಷ್ಟು ರಿಲ್ಯಾಕ್ಸ್ ಕೊಟ್ಟಿದೆ. ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕಕ್ಕೆ ಸುಗ್ರೀವಾಜ್ಞೆ ತರೋ ಸರ್ಕಾರ ಯಾಕೆ ಮತ್ತೆ ಈ ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಸುಗ್ರೀವಾಜ್ಞೆ ತರಬಾರ್ದು? ಸೆಂಟ್ರಲ್ ಅನ್ನೋದು ಎಲ್ಲದಕ್ಕೂ. ಹಂಗಾರೆ ಮೈಕ್ರೋ ಫೈನಾನ್ಸು ಕಾನೂನು ಸೆಂಟ್ರಲ್ ಇದೆ, ಇದಕ್ಕೆ ಮಾತ್ರ ಸುಗ್ರೀವಾಜ್ಞೆ ತರ್ತೀರಿ? IPL ಬೆಟ್ಟಿಂಗ್ ಆ್ಯಪ್ಗಳಿಗೆ, ಇವೆಲ್ಲ ಏನು ಬೆಟ್ಟಿಂಗ್ ಆ್ಯಪ್ಗಳಿದೆ, ಈ ಎಲ್ಲ ಆ್ಯಪ್ಗಳ ಮೇಲೆ ತನ್ನಿ ಸುಗ್ರೀವಾಜ್ಞೆನ ಕರ್ನಾಟಕದಿಂದ ಮಾಡಿ ಬ್ಯಾನ್ನ ನೋಡೋಣ. ಹಂಗಾರೆ ಇಲ್ಲಿ ಮೂಲ ಎಲ್ಲಿ? ಸಾಲ ಯಾಕೆ ಮಾಡಿದ್ರು ಗೊತ್ತಿಲ್ಲ. ಸಾಲ ಕೊಟ್ಬಿಟ್ಟವ್ರೆ, ಈಗ ಅವ್ರು ರಿಕವರಿ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಅವರು ಮಾತು ಕೇಳ್ಕೊಂಡು ಸುಗ್ರೀವಾಜ್ಞೆ ತರ್ತೀರಿ. ಬೆಟ್ಟಿಂಗ್ ಆ್ಯಪಿಂದ ಎಷ್ಟು ಮನೆಗಳು ಹಾಳಾಗೋಗಿದೆ, ಎಷ್ಟು ಜನ ಸತ್ತವ್ರೆ, ಇದ್ರ ಬಗ್ಗೆನೂ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಸಹಜವಾದಂಥ ಪ್ರಶ್ನೆ ಕಾಡುತ್ತೆ. ಗೊತ್ತಿಲ್ಲ ಏನು ಮಾಡ್ತಾರೆ ಸರ್ಕಾರ ಈಗ ಅಂತ. ಹೆಚ್ಚುವರಿ ತಂಬಾಕು ಮಾರಾಟಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. ಇದಕ್ಕೆ ಧನ್ಯವಾದ ತಿಳಿಸಿದ್ದಾರೆ JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ. ಹೌದು, ರಾಜ್ಯದ ಸಂಕಷ್ಟದಲ್ಲಿರ್ತಕ್ಕಂಥ ತಂಬಾಕು ಬೆಳೆಗಾರರನ್ನು ಬೆಂಬಲಿಸಿದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರಿಗೆ JDS ಕರ್ನಾಟಕ ಘಟಕ ಮಂಗಳವಾರ ಧನ್ಯವಾದ ಸಲ್ಲಿಸಿದೆ. ಹುಣಸೂರು, ಪಿರಿಯಾಪಟ್ಟಣ, HD ಕೋಟೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಯಲಾಗಿರ್ತಕ್ಕಂಥ ಪರವಾನಗಿ ರಹಿತ ತಂಬಾಕು ಬೆಳೆಗಾರರಿಗೆ ತಮ್ಮ ಉತ್ಪನ್ನಗಳ ಮಾರಾಟಕ್ಕೆ ಅನುಮತಿ ನೀಡಿದ್ದಕ್ಕಾಗಿ ರಾಜ್ಯ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕೇಂದ್ರದ ನಿರ್ಧಾರವನ್ನು ಸ್ವಾಗತಿಸಿದ ಅವರು 2024 ಡಿಸೆಂಬರ್ 2ರಂದು ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ನೇತೃತ್ವದ ನಿಯೋಗವು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತ್ತು. ನಂತರ ಡಿಸೆಂಬರ್ 21ರಂದು ವಾಣಿಜ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಿರ್ಣಾಯಕ ಸಭೆ ನಡೆಸಲಾಯಿತು ಅಂತ ತಿಳಿಸಿದ್ದಾರೆ. ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿದ ನಿಖಿಲ್ ಕುಮಾರಸ್ವಾಮಿ ಅವರ ನಿಯೋಗದಲ್ಲಿ ಮೈಸೂರು ಕೊಡಗು ಬಿಜೆಪಿ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್, ಮಾಜಿ ಸಚಿವ ಸಾರಾ ಮಹೇಶ್, ಹುಣಸೂರು ಶಾಸಕ GT ಹರೀಶ್ ಗೌಡ ಮತ್ತು ತಂಬಾಕು ಬೆಳೆಗಾರರು ಇದ್ದರು. ಕಳೆದ ವರ್ಷ ಮೇ, ಜುಲೈ ತಿಂಗಳಲ್ಲಿ ಸುರಿದ ವಿಪರೀತ ಮಳೆಯಿಂದಾಗಿ ತಂಬಾಕು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ರು. ಇದರಿಂದಾಗಿ ರಾಜ್ಯದಲ್ಲಿ ಬೆಳೆಯಲಾಗುವ FCV ತಂಬಾಕು ಬೆಳೆ ಇಳುವರಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡಿತ್ತು ಮತ್ತು ತಂಬಾಕು ಎಲೆಗಳ ಗುಣಮಟ್ಟ ಕುಸಿತಕ್ಕೆ ಕಾರಣವಾಯಿತು. ಇದರಿಂದಾಗಿ ತಂಬಾಕು ಬೆಳೆಗಾರರು ಭಾರಿ ನಷ್ಟಕ್ಕೆ ತುತ್ತಾಗಿದ್ರು. ಕೇಂದ್ರ ಸರ್ಕಾರ ಇದೀಗ ನೆರವಿಗೆ ಧಾವಿಸಿರೋದ್ರಿಂದ ಸಾವಿರಾರು ತಂಬಾಕು ಬೆಳೆಗಾರರಿಗೆ ಅನುಕೂಲವಾಗಲಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಸರ್ಕಾರವನ್ನು ನಮ್ಮ ರಾಜ್ಯದಲ್ಲಿ ಏನು ಸಮಸ್ಯೆ ಅದನ್ನು ಅರಿವಿಗೆ ತರಬೇಕು, ತಂದ ಮೇಲೆ ಅದನ್ನು ಕೆಲಸ ಮಾಡಿಕೊಡೋದು ಅವ್ರ ಕರ್ತವ್ಯ, ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಹೇಳಬೇಕು ತಂಬಾಕು ಬೆಳೆಗಾರರ ಪರವಾಗಿ. ರಾಜ್ಯದಲ್ಲಿ ಅನಧಿಕೃತ ಬಡಾವಣೆಗಳಿಗೆ ಕಿಂಚಿತ್ತೂ ಅವಕಾಶ ಇಲ್ಲ, ಬಿ ಖಾತಾ ಕೊಡಿ, ಅಧಿಕಾರಿಗಳಿಗೆ ಸಿದ್ದರಾಮಯ್ಯ ಖಡಕ್ ಸೂಚನೆ. ರಾಜ್ಯದ ಮಹಾನಗರ ಪಾಲಿಕೆ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತಾ ನೀಡುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳವಾರ ಜಿಲ್ಲಾಧಿಕಾರಿಗಳು, ಯೋಜನಾ ನಿರ್ದೇಶಕರು, ಮಹಾನಗರ ಪಾಲಿಕೆ ಮತ್ತು ಸ್ಥಳೀಯ ನಗರ ಸಂಸ್ಥೆಗಳ ಆಯುಕ್ತರು, ಪೌರಾಯುಕ್ತರು, ಮುಖ್ಯ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದರು. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ, ಅನಧಿಕೃತ ಬಡಾವಣೆಗಳು ನಗರ, ಪಟ್ಟಣ, ಪಾಲಿಕೆ ವ್ಯಾಪ್ತಿ ಮತ್ತು ಹಳ್ಳಿಗಳಲ್ಲೂ ಇವೆ. ಇವೆಲ್ಲವಕ್ಕೂ ಅಂತ್ಯ ಆಡುತ್ತಿದ್ದೇವೆ. ಇನ್ನು ಮುಂದೆ ಅನಧಿಕೃತ ಬಡಾವಣೆಗಳಿಗೆ ರಾಜ್ಯದಲ್ಲಿ ಕಿಂಚಿತ್ತೂ ಅವಕಾಶ ಇಲ್ಲ. ಕಾಯ್ದೆ ಮೂಲಕ ಅನಧಿಕೃತ ಬಡಾವಣೆಗಳಿಗೆ ಅಂತ್ಯ ಆಡಿದ್ದೇವೆ. ಅಧಿಕಾರಿಗಳು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ಸೂಚಿಸಿದರು. ಅನಧಿಕೃತ ಬಡಾವಣೆಗಳಿಂದ ಕಂದಾಯ ಬರ್ತಿಲ್ಲ, ಪರಿಣಾಮ ಜನರಿಗೆ ನಾಗರಿಕ ಸವಲತ್ತುಗಳು ಸಿಗ್ತಾ ಇಲ್ಲ.
ಸ್ಥಳೀಯ ಸಂಸ್ಥೆಗಳಿಗೆ ಆದಾಯವೂ ಬಂದಾಗಿದೆ. ಇವೆಲ್ಲ ಅನಾನುಕೂಲಗಳಿಗೂ ಅಂತ್ಯ ಆಡಬೇಕಿದೆ ಅಂತ ಕಂದಾಯ ಕಟ್ಟದಿರುವುದರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗಿವೆ. ಒಂದು ಬಾರಿ ಇದೊಂದು ಬಾರಿ ಬಿ ಖಾತಾ ಕೊಟ್ಟು ಅಂತ್ಯ ಆಡ್ತೀವಿ. 3 ತಿಂಗಳು ಮಾತ್ರ ಟೈಮ್ ಕೊಟ್ಟಿದ್ದೀವಿ. ಅಷ್ಟರೊಳಗೆ ಅಭಿಯಾನ ನಡೆಸಿ ಪೂರ್ಣಗೊಳಿಸಬೇಕು. ಯಾವುದೇ ರಾಜಿ ಇಲ್ಲ. ಅಧಿಕಾರಿಗಳು ರಾಜಿ ಮಾಡಿಕೊಂಡ್ರೆ ಸಹಿಸಲ್ಲ ಅಂತ ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಸೈಟ್ ತಗೋಬೇಕಾರೆ, ಯಾವ್ದಾದ್ರು ಲೇಔಟ್ ನೋಡೋಕೆ ಹೋಗ್ಬೇಕಾರೆ ಅವೆಲ್ಲವೂ ಕೂಡ ಸ್ವಲ್ಪ ಹುಷಾರಾಗಿ ನೋಡಿ. ಟೋಪಿ ಹಾಕೋರ ಸಂಖ್ಯೆ ಜಾಸ್ತಿ, ಹುಷಾರಾಗಿರಿ. ಯಾಕೆಂದರೆ ಸರ್ಕಾರ ಯಾವ್ಯಾವ ಬಂದಾಗ ಏನೇನು ಕಾನೂನು ತರೋ ಗೊತ್ತಿಲ್ಲ. ಹಾಗಾಗಿ ಸೈಟ್ ಖರೀದಿ, ಲೇಔಟ್ಗೆ ಹೋಗಿ ನೋಡೋ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ಸಿದ್ದರಾಮಯ್ಯವ್ರು ಖಡಕ್ಕಾಗಿ ಬರೀ ಹೇಳವ್ರೆ. ಎಸ್, ಇದಿಷ್ಟು ಇಂದಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.